ಅಳ್ಬೇಡಮ್ಮ, ಅಳ್ಬೇಡ ಭಾಗ್ಯ. ಮೊದಲು ನಿನ್ ಕಣ್ಣೀರ್ ಒರೆಸ್ಕೊ. ನೀನ್ ಹತ್ರ ನನಗ್ ನೋಡಕ್ಕಾಗಲ್ಲ ಮಗಳೇ. ಇಲ್ಲ ಅತ್ತೆ, ನಾನು ನನ್ ತಾಯಿಯಾಗಿ ಸೋತ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ ನನಗೆ. ಹಲೋ ಮಾನ್ಯ, ನಾನು ತನ್ವಿ ಅಮ್ಮ ಭಾಗ್ಯ ಮಾತಾಡ್ತಿರೋದು. ತನ್ವಿ ಏನಾದ್ರು ನಿಮ್ ಮನೆಗ್ ಬಂದಿದ್ದಾಳಮ್ಮ? ಹಲೋ ನಯನ, ನಾನು ತನ್ವಿ ಅಮ್ಮ ಭಾಗ್ಯ ಮಾತಾಡ್ತಿರೋದು. ತನ್ವಿ ಏನಾದ್ರು ಅಲ್ಲಿಗೆ ಬಂದಿದ್ದಾಳ ಪುಟ? ಅಲ್ಲಮ್ಮ, ನೀವೆಲ್ಲ ಫ್ರೆಂಡ್ಸ್ ಅಲ್ವಾ, ನಿಮ್ಗಳಿಗೆ ಗೊತ್ತಿರುತ್ತೆ ಅನ್ಕೊಂಡೆ. ಗೊತ್ತಿದ್ರೆ ದಯವಿಟ್ಟು ಹೇಳಿ, ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದೀವಿ ನಾವು. ನಾನು ನೋಡ್ಕೊಂಡು ಬಂದೆ. ರಸ್ತೆ, ಪಾರ್ಕು, ದೇವಸ್ಥಾನ ಎಲ್ಲ ಸುತ್ತಿದೆ, ಮಗು ಎಲ್ಲೂ ಕಾಣಿಸ್ತಾ ಇಲ್ಲ. ಇಷ್ಟೊತ್ತಾಯ್ತು, ಫ್ರೆಂಡ್ಸಿಗೆ ಎಲ್ರಿಗೂ ಫೋನ್ ಮಾಡಿದ್ರು, ಯಾರು ತನ್ವಿ ಎಲ್ಲಿ ಹೋದ್ಲು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೋದ್ಲು, ಏನಾಯ್ತು ಒಂದು ಗೊತ್ತಾಗ್ತಿಲ್ಲ ಅತ್ತೆ. ಈಗ ಆತಂಕ ಪಟ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಅವಳಿಗೆ ಯಾಕೆ ಹೊಡೆಯಕ್ ಹೋದೆ ನೀನು? ಅವಳಿಗೆ ಹೊಡಿತಾ ಇದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನನ್ ಸೊಸೆ ಏನ್ ಕಾರಣ ಇಲ್ದೆ ಹೊಡೆದಿಲ್ಲ ಸುನಂದ. ಸುಮ್ನೆ ನೀವು ಅವಳಿಗೆ ಏನೇನೋ ಹೇಳ್ಬೇಡಿ. ಅಲ್ಲ, ತಪ್ಪು ಮಾಡಿದ ಮಕ್ಕಳಿಗೆ ಒಂದೇಟ್ ಹೊಡೆಯೋದು ದೊಡ್ಡ ತಪ್ಪ ಅಲ್ಲ ಬಿಡ್ತೀಯ? ಅಲ್ಲ ಸುನಂದ, ಇಲ್ಲಿ ನೋಡಿ, ಅವಳು ಮೊದ್ಲೇ ಬೇಜಾರಾಗಿದ್ದಾಳೆ. ಈಗ ನಮ್ಗಿರೋದು ಒಂದೇ ಕೆಲ್ಸ, ಅದು ತನ್ವೀನ್ ಹುಡ್ಕೋದು, ಅವಳನ್ನ ಬೈಯೋದಲ್ಲ. ನೀವು ಇವಳು ಪರ ವಹಿಸ್ಕೊಂಡು ಮಾತಾಡ್ತೀರಲ್ಲ. ಅಮ್ಮ ನನಗ್ ಹೊಡೆದ್ಲು ಅಂತ ಕೋಪಕ್ಕೆಲ್ಲಾದ್ರೂ ಹೋಗಿದ್ರೆ ಅವಳು ಜೀವಕ್ಕೇನಾದ್ರೂ ಅಪಾಯ ಮಾಡ್ಕೊಂಡ್ರೆ ಏನ್ ಗತಿ ಬೀಗ್ತಿಯಮ್ಮ? ಅಮ್ಮ ಭಾಗ್ಯ, ಅಯ್ಯೋ ಹಂಗ ಅಳ್ತಾರ? ಸುನಂದ, ಏನ್ರಿ ನೀವು ಸುಮ್ನೆ ಅವಳನ್ನ ಭಯ ಪಡಿಸ್ತಿದ್ದೀರಲ್ಲ. ಇಲ್ಲ ಸುನಂದವ್ರೆ, ತನ್ವಿ ಹೇಗೆ ಎಲ್ಲೂ ಹೋಗಲ್ಲ. ಇದು ಸರಿ. ಆದ್ರೆ ಮತ್ತೆ ಕೇಳಿಸ್ಕೊಂಡ್ರ? ಸಿಟ್ಟು ಬಂದಿದೆಯಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅಷ್ಟೇ ಭಾಗ್ಯ. ಈಗಿನ ಕಾಲದ ಮಕ್ಕಳು ಹೀಗೆ ಅಂತ ಹೇಳಕ್ ಆಗಲ್ಲ ಬಿಡ್ತಿಯಮ್ಮ. ಟಿವಿಲಿ ಪೇಪರ್ ಅಲ್ಲೆಲ್ಲ ನೋಡಲ್ವಾ ನೀವು? ಅಪ್ಪ ಅಮ್ಮ ಹೊಡೆದ್ರು ಅಂತ ಮನೆ ಬಿಟ್ಟು ಹೋಗಿ ಎಷ್ಟೋ ವರ್ಷ ಆದ್ಮೇಲೆ ಅದ್ಯಾವ್ದೋ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಸಿಕ್ಕಿಲ್ವಾ? ಗಂಡ್ಮಕ್ಳಾದ್ರೆ ಆಕತೆ, ಇವಳು ಹೆಣ್ಮಗು. ಕೈ ಎತ್ತಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಭಾಗ್ಯ? ಅಯ್ಯೋ ರಾಮ, ಹಾಗಂತ ಅವ್ರು ಏನ್ ಮಾಡಿದ್ರು ಸುಮ್ನೆ ಇರಕ್ಕಾಗತ್ತೇನ್ರಿ ಸುನಂದ? ಈಗ ಅನ್ಭವಿಸ್ತಾ ಇರೋರು ಯಾರು? ಗೆಳತಿ, ಗೆಳತಿ, ಯಾಕೆ ಎಲ್ರು ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಲ್ಲ. ಫ್ರೆಂಡು, ನಮ್ ತಂದಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಎಲ್ಲಿಗೆ ಹೋಗಕ್ ಸಾಧ್ಯ? ಕಾಲೇಜ್ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ. ಒಂದ್ಸಲ ಫೋನ್ ಮಾಡ್ಬೇಕಾಗಿತ್ತು. ಅಯ್ಯೋ, ಒಂದ್ಸಲ ಅಲ್ಲ ಫ್ರೆಂಡು, 100 ಸಲ ಫೋನ್ ಮಾಡಿದ್ದೀನಿ. ಮೊದಲು ತಗೋತಾ ಇರ್ಲಿಲ್ಲ, ಈಗ ಮಾಡಿದ್ರೆ ಟಿಕ್ಟಾಕ್ ಅಂತ ಬರ್ತಿವೆ. ಅಲ್ಲ, ಫ್ರೆಂಡ್ಸ್ ಮನೇಲಿ ಏನಾದ್ರು ಇರ್ಬೋದೇನೋ, ವಿಚಾರಿಸಿ ನೋಡ್ಬೇಕಾಗಿತ್ತು. ಅದೇವ್ರೆ, ಅವಳೆಲ್ಲಾ ಫ್ರೆಂಡ್ಸ್ಗೂ ಫೋನ್ ಮಾಡಿ ಕೇಳ್ದೆ, ಯಾರಿಗೂ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಎಲ್ಲಿ ಹೋದ್ರು ಇಷ್ಟು ಲೇಟ್ ಅವಳು ಯಾವತ್ತೂ ಮಾಡ್ದೋಳೆ ಅಲ್ಲ. ತುಂಬಾ ಭಯ ಆಗ್ತಿದೆ ಫ್ರೆಂಡ್. ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಮೋಸ್ಟ್ಲಿ ಮೊಬೈಲ್ ಬ್ಯಾಟ್ರಿ ಖಾಲಿಯಾಗಿ ಸ್ವಿಚ್ ಆಫ್ ಆಗಿರ್ಬೇಕು, ಎಲ್ಲೋ ಸ್ಟಕ್ ಆಗಿರ್ಬೋದು. ಇರಿ, ಯಾವುದಕ್ಕೂ ಒಂದ್ಸಲ ಪೊಲೀಸರಿಗೆ ಫೋನ್ ಮಾಡೋಣ. ಪೊಲೀಸ? ಬೇಡ ಬೇಡ, ಪೊಲೀಸ್ ಎಲ್ಲ ಬೇಡ. ಯಾಕೆ? ಅಯ್ಯೋ ಫ್ರೆಂಡು, ಒಂದಲ್ಲ ಒಂದ್ ವಿಚಾರಕ್ಕೆ ಈ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಇದ್ದೀವಿ. ಹೆಣ್ಮಗಳ ವಿಚಾರ ಬೇರೆ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅದು ಅಕ್ಕಪಕ್ಕದವ್ರು ಬೇರೆ ಇದಾರಲ್ಲ, ಅವ್ರಿಗೂ ಒಂದು ಸಮಸ್ಯೆ. ಹೌದು ಅದೇವ್ರೆ, ಮತ್ತೆ ಪೊಲೀಸವ್ರ ಮನೆಗೆಲ್ಲ ಬರೋದು ಸರಿ ಕಾಣಲ್ಲ. ನೋಡಿ,
ಇದು ತುಂಬಾ ಸೂಕ್ಷ್ಮವಾದ ವಿಷಯ ಅಂತ ನನಗೆ ಗೊತ್ತು. ಪೊಲೀಸ್ ಅವ್ರು ಯಾರು ಇಲ್ಲಿಗೆ ಬರಲ್ಲ, ಹೆದರ್ಕೋಬೇಕು. ನಾನು ಅನ್ಅಫಿಷಿಯಲಿ ಹ್ಯಾಂಡಲ್ ಮಾಡಕ್ ಹೇಳ್ತೀನಿ. ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ನನ್ಗೆ ಗೊತ್ತಿರೋರಿದ್ದಾರೆ. ಕಂಪ್ಲೇಂಟ್ ಎಲ್ಲ ಏನೂ ಆಗಲ್ಲ. ಜಸ್ಟ್ ನನ್ನ ನೆಟ್ವರ್ಕ್ ಯೂಸ್ ಮಾಡ್ಕೊಂಡು ವಿಚಾರಿಸ್ತೀನಿ. ಹಾಗಿದ್ರೆ ಸರಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆಫೀಸ್ ಕಾಲ್ ಇದೆ, ಅದನ್ನ ಮಾಡ್ಬಿಟ್ಟು ಬರ್ತೀನಿ. ಹಲೋ, ಹಾಯ್ ಬ್ರದರ್, ಹೇಗಿದ್ದೀರಾ? ಏನ್ ಇಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ದೀರಲ್ಲ, ಹೇಳಿ ಏನ್ ವಿಷಯ? ಬ್ರದರ್, ಒಂದು ಪ್ರಾಬ್ಲಮ್ ಆಗಿದೆ. ನಾಳೆ ಆಫೀಸಿಗೆ ಬರೋಕ್ಕಾಗಲ್ಲ. ಬಟ್ ಅಟ್ ಎನಿ ಕಾಸ್ಟ್ ಅಪ್ಡೇಟೆಡ್ ಬಿಸ್ನೆಸ್ ಪ್ಲಾನ್ನ ಇನ್ವೆಸ್ಟರ್ಸ್ಗೆ ಕಳಿಸ್ಲೇಬೇಕು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ, ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಅದನ್ನು ಮುಗಿಸಿ ನೀವು ಕಳಿಸ್ಬೋದಾ? ಶ್ಯೂರ್ ಬ್ರದರ್, ಅದ್ರಲ್ಲೇನಿದೆ, ಅದೆಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ ಬಿಡಿ. ಯಾಕೆ, ಏನ್ ಪ್ರಾಬ್ಲಮ್? ಇಸ್ ಎವ್ರಿಥಿಂಗ್ ಓಕೆ? ಆಕ್ಚುಲಿ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಬ್ರದರ್. ಅದು ಸಣ್ಣದೋ ದೊಡ್ಡದೋ ಅಂತ ನನ್ಗೆ ಗೊತ್ತಿಲ್ಲ. ಏನಾಯ್ತು ಬ್ರದರ್? ಆಫೀಸ್ನಲ್ಲಿ ಏನಾದ್ರೂ ಸಮಸ್ಯೆ ಆಯ್ತಾ? ನೋ, ಅದಲ್ಲ. ಭಾಗ್ಯ ಅವ್ರ ಮಗಳು ಮಿಸ್ ಆಗಿದ್ದಾಳೆ. ಮನೇಲೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲಿ ಹೋಗಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆನೂ ಹುಡುಕಿದ್ದಾರೆ, ಯಾವ ಕಡೆನೂ ಸಿಗ್ತಾ ಇಲ್ಲ. ಸೊ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಾಳೆ ಆಫೀಸ್ ಬರೋಕ್ಕಾಗಲ್ಲ. ಏನು, ಪೊಲೀಸ್ ಸ್ಟೇಷನ್? ಹಾ ಬ್ರದರ್, ಇವರು ಎಲ್ಲೆಲ್ಲಿ ಹುಡುಕ್ಬೇಕಿತ್ತು ಎಲ್ಲ ಕಡೆ ಹುಡುಕಿದ್ದಾರೆ, ಬೇರೆ ಏನು ದಾರಿ ಕಾಣ್ತಿಲ್ಲ. ಅಯ್ಯೋ, ಅಲ್ಲ ಬ್ರದರ್, ಅಲ್ಲೇ ಎಲ್ಲೋ ಪಾಪ ಯಾರ್ದೋ ಫ್ರೆಂಡ್ ಮನೆಗೆ ಹೋಗಿರ್ತಾಳೋ ಏನೋ, ಅದಕ್ಕೆಲ್ಲ ಯಾಕೆ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಿದ್ದೀರಾ? ಅಲ್ಲ ಬ್ರದರ್, ರೀಸೆಂಟ್ ಆಗಿ ನೀವು ಭಾಗ್ಯ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದೀರಾ, ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ನೀವೇ ಹೇಳಿ. ಸ್ವಲ್ಪ ಯೋಚನೆ ಮಾಡಿ ಬ್ರದರ್. ನಾವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಹುಡುಕಿದ್ರೆ ಅವಳು ಸಿಕ್ಕಿದ್ರು ಸಿಗ್ಬೋದು, ಪಕ್ಕಾ ಸಿಗ್ತಾಳೆ. ನನಗೂ ಹಾಗೆ ಅನಿಸ್ತಾ ಇದೆ ಬ್ರದರ್. ಅವಳ ಫ್ರೆಂಡ್ ಮನೆಯಲ್ಲೋ ಪರಿಚಯದವ್ರ ಮನೆಯಲ್ಲೋ ಸೇಫ್ ಆಗಿದ್ರೆ ಅಷ್ಟೇ ಸಾಕು. ಬಟ್ ಅವಳ ಫೋನು ಸ್ವಿಚ್ ಆಫ್ ಆಗಿದೆ, ಅದೇ ಟೆನ್ಷನ್ ಆಗ್ತಾ ಇರೋದು. ಸೊ ಇನ್ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ಅನ್ಕೊಂಡೆ. ಬ್ರದರ್, ಹಾಗೆಲ್ಲ ಮಾಡಕ್ ಹೋಗ್ಬೇಡಿ, ಕಂಪ್ಲೇಂಟ್ ಎಲ್ಲ ಕೊಡಕ್ ಹೋಗ್ಬೇಡಿ. ಯಾಕೆ ಬ್ರದರ್, ಯಾಕೆ ಕಂಪ್ಲೇಂಟ್ ಕೊಡಬಾರ್ದು? ಕೊಡ್ಬಾರ್ದು ಅಂತ ಏನಿಲ್ಲ, ಸುಮ್ನೆ ಕಿರಿಕಿರಿ ಯಾಕೆ ಅಂತ ಅಷ್ಟೇ. ಅಲ್ಲ ಬ್ರದರ್, ಉಗ್ರಲ್ಲಿ ಹೋಗೋ ಕೆಲ್ಸಕ್ಕೆ ನೀವು ಕೊಡ್ಲಿ ಬಳಸ್ತಿದ್ದೀರಾ, ಅದಕ್ಕೆ ಹೇಳ್ದೆ. ಮೋಸ್ಟ್ಲಿ ಮೊಬೈಲ್ ನಲ್ಲಿ ಚಾರ್ಜ್ ಖಾಲಿ ಆಗಿ ಫೋನ್ ಸ್ವಿಚ್ ಆಫ್ ಆಗಿರತ್ತೆ, ಆಮೇಲೆ ಅವಳೇ ಕಾಲ್ ಮಾಡ್ತಾಳಲ್ವಾ? ಹಾಗೆ ಆಗಿರ್ಲಿ ಅಂತ ಅನ್ಕೊಳ್ತಾ ಇದ್ದೀನಿ ಬ್ರದರ್. ಗೊತ್ತಿಲ್ಲ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಬ್ರದರ್, ಓಕೆ. ಆಮೇಲೆ ಪೊಲೀಸ್ ಕೇಸು ಅದು ಇದು ಅದಕ್ಕೆಲ್ಲ ಎಂಟರ್ ಆಗಕ್ಕೆ ಹೋಗ್ಬೇಡಿ ಬ್ರದರ್, ಯಾಕಂದ್ರೆ ಮಿಸ್ಸಿಂಗ್ ಕೇಸ್ ಅಂದ್ರೆ ತುಂಬಾನೇ ಕಾಂಪ್ಲಿಕೇಶನ್ಸ್, ತುಂಬಾ ಕಿರಿಕಿರಿ, ಬೇಡ. ಸರಿ, ಯೋಚನೆ ಮಾಡ್ತೀನಿ ಬ್ರದರ್, ಬಾಯ್. ಅತ್ತೆ, ಗೆಳತಿ, ಅತ್ತೆ, ಗೆಳತಿ, ಅತ್ತೆ, ಏನಾಯ್ತತ್ತೆ? ಗೆಳತಿ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ತನ್ವಿ ಫೋನಲ್ಲಿ ಬೇರೆ ಯಾರಾದ್ರೂ ಮಾತಾಡಿದ್ರಾ? ತನ್ವಿನೇ ಮಾತಾಡಿದ್ದು. ಮತ್ ಯಾಕತ್ತೆ ಏನು ಹೇಳ್ತಿಲ್ಲ? ಎಲ್ಲಿದ್ದಾಳಂತೆ? ಏನಾಯ್ತಂತೆ ಅತ್ತೆ? ತನ್ವಿ? ತನ್ವಿಗೆ ಏನಾಯ್ತು? ಅತ್ತೆ ಹೇಳಿ ಅತ್ತೆ. ಅವಳ ಅಪ್ಪನ ಮನೆಗೆ ಹೋಗಿದ್ದಾಳೆ. ಅಲ್ಲ, ಅವಳಿಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ ಹೇಗೆ? ಹೋಗಿ ಅವ್ರ ಅಪ್ಪನ ಮನೆಗೆ ಯಾಕೆ ಹೋದ್ಲಂತೆ? ಅಲ್ಲ, ಯಾರು ಬೇಡ ಅಂತ ಹೇಳಿ ಬಿಟ್ಟು ಹೋದವನ್ ಜೊತೆ ಹೋಗಿ ಕೂತಿದ್ದಾಳಲ್ಲ. ಮನುಷ್ಯ ಅಂದ್ಮೇಲೆ ಸ್ವಲ್ಪನಾದ್ರೂ ಸ್ವಾಭಿಮಾನ ಇರ್ಬೇಕು. ಅಲ್ಲ, ಮನೇಲಿ ಯಾರಿಗೂ ಒಂದ್ ಮಾತು ಹೇಳಿಲ್ವಲ್ಲ ಇವಳು? ಗಾಬರಿ ಆಗ್ಬೋದನ್ನ ಯೋಚನೆನೇ ಇಲ್ಲ. ಭಾಗ್ಯ ಅವರು ಶಾಕ್ ಅಲ್ಲಿದ್ದಾರೆ, ಏನ್ ಮಾತಾಡೋದು? ಅಲ್ಲ, ಸದ್ಯಕ್ಕೆ ಸಿಕ್ಲಲ್ಲ ಅಂತ ಇಷ್ಟೊತ್ತು ಎಲ್ಲಿ ಹೋಗಿದ್ಲು ಅಂತ ಗಾಬರಿ ಆಗಿತ್ತಲ್ಲ. ಅಲ್ಲೀಗ ಅವಳ ಅವ್ರ ಅಪ್ಪನ ಜೊತೆ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ, ಸಮಾಧಾನ ಆಯ್ತಲ್ಲ. ಭಾಗ್ಯ,
ನೀವು ಆದಷ್ಟು ಬೇಗ ನಿಮ್ ಗಂಡನ ಕಾಲ್ ಮಾಡಿ ತನ್ವಿನ ಕರ್ಕೊಂಬರಕ್ ಹೇಳಿ. ಇಲ್ಲ ನೀವೇ ಅಲ್ಲಿಗೆ ಹೋಗ್ಬಿಡಿ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತಲ್ಲ. ಹೌದಾದಿ, ನೀ ಹೇಳ್ತಾ ಇರೋದು ನಿಜ. ನಾವು ಆ ಕೆಲಸ ಮಾಡಲೇಬೇಕು. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ತನ್ವಿ ಮನೆಗೆ ಬಂದ ತಕ್ಷಣ ನಂಗೊಂದು ಕಾಲ್ ಮಾಡಿ. ತುಂಬಾ ನೋವಾಗ್ತಿದೆ ಅತ್ತೆ. ಮೊದಲನೇ ಸಲ ಒಂದ್ ಸಮಸ್ಯೆಗೆ ಏನ್ ಮಾಡ್ಬೇಕು ಅಂತ ಆಗ್ತಿಲ್ಲ ಅತ್ತೆ. ಅಲ್ಲ ಅತ್ತೆ, ತಾಯಿಯಾಗಿ ನಾನು ಒಂದೇಟ್ ಹೊಡೆದಿದ್ ತಪ್ಪ ಅತ್ತೆ. ನಾನು ಹೊಡೆದಿರೋ ಒಂದೇಟಿಗೆ ಅವಳು ನನ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೋದಾತ್ತೆ? ನನ್ನನ್ ಬಿಟ್ಟು ಅಲ್ಲಿಗೆ ಹೋಗ್ಬೋದಾತ್ತೆ? ಮಕ್ಕಳನ್ನ ತಿದ್ದೋದೇ ತಪ್ಪ ಅತ್ತೆ. ಶಿಕ್ಷೆ ಇದ್ದಲ್ಲಿ ಶಿಕ್ಷಣ ಅಂತ ಹೇಳ್ತಾರೆ. ಸರಿದಾರಿಲ್ ನಡಿ ಅಂತ ಅವಳು ಹೇಳಿದೆ ತಪ್ಪ ಅತ್ತೆ. ಅಳ್ಬೇಡಮ್ಮ, ಅಳ್ಬೇಡ ಭಾಗ್ಯ. ಮೊದಲು ನಿನ್ ಕಣ್ಣೀರ್ ಒರೆಸ್ಕೊ. ನೀನ್ ಹತ್ರ ನನಗ್ ನೋಡಕ್ ಆಗಲ್ಲ ಮಗಳೇ. ಇಲ್ಲ ಅತ್ತೆ, ನಾನು ನನ್ ತಾಯಿಯಾಗಿ ಸೋತ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ ನನಗೆ. ಮನೆಯಿಂದ ಆಚೆ ಹೋಗಿ ಗೊತ್ತಿದ್ದವಳಲ್ಲ ನಾನು. ಮಕ್ಳ ಜೀವನಕ್ಕೋಸ್ಕರ ಬರೆಯೋದ್ ಕಲ್ತೆ, ಓದೋದ್ ಕಲ್ತೆ, ಕೆಲ್ಸಕ್ಕೂ ಸೇರ್ಕೊಂಡೆ. ಏನೇ ಮಾಡಿದ್ರು, ಎಷ್ಟೇ ಮಾಡಿದ್ರು ನನ್ ಮಗಳು ಕೊನೆಗೂ ನನ್ನಲ್ಲಿ ಕೊರತೆ ಕಂಡು ಹಿಡ್ದೇ ಬಿಟ್ಲಲ್ಲ ಅತ್ತೆ.